ಕೂಡ ಇದೀಗ ಮಹಿಳೆಯ ಕಿಡ್ನಾಪ್ ಪ್ರಕರಣ ಭವಾನಿ ರೇವಣ್ಣ ಅವರ ಮೇಲೆ ಬಂದಿದೆ. ಎಚ್ ಡಿ ರೇವಣ್ಣ ಪತ್ನಿ ಭವಾನಿಗೂ ನೋಟಿಸ್ ಜಾರಿ ಮಾಡಿದೆ ಎಸ್ಐಟಿ. ಭವಾನಿ ರೇವಣ್ಣಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ಇಂದು ವಿಚಾರಣೆಗೆ ಹಾಜರಾಗಲು ಭವಾನಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಎಸ್ಐಟಿ. ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ವ್ಯಕ್ತಿಯೊಬ್ರು ಕೆಆರ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡಿರ್ತಾರೆ. ಎಫ್ಐಆರ್ ದಾಖಲಾಗಿರುತ್ತೆ. ಎಫ್ಐಆರ್ ಅಲ್ಲಿ ಎಲ್ಲವನ್ನ ಕೂಡ ಮೆನ್ಷನ್ ಆಗಿದೆ. ತನ್ನ ತಾಯಿ ಕಾಣಿಸ್ತಾ ಇಲ್ಲ, ನನ್ನ ತಾಯಿ ಹೋಗುವಾಗ ಭವಾನಿ ರೇವಣ್ಣ ಅವರು ಕರೆದಿದ್ದಾರೆ ಬನ್ನಿ ಅಂತ ಸತೀಶ್ ಅಣ್ಣ ಅನ್ನೋರು ಹೇಳಿದ್ರು ಅಂತ ಒಂದು ರೇವಣ್ಣ ಹಾಗೆ ಈ ಸತೀಶ್ ಬಾಬು ಅನ್ನೋರ ಮೇಲೆ ಕಂಪ್ಲೇಂಟ್ ಆಗಿರುತ್ತೆ. ಅದರಲ್ಲಿ ಮೆನ್ಷನ್ ಮಾಡಿದ್ರು ಭವಾನಿ ರೇವಣ್ಣ ಅವ್ರು ಕರೆದಿದ್ರು, ಹಾಗಾಗಿ ಹೋದ್ರು ಅಂತ. ಸೊ ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಭವಾನಿಗೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ತಾಯಿ ಕೂಡ ವಿಡಿಯೋದಲ್ಲಿ ಇದ್ರು, ಅಂದ್ರೆ ಸಂತ್ರಸ್ತ ಮಹಿಳೆಯ ಮಗ ಕಂಪ್ಲೇಂಟ್ ಅನ್ನ ಮಾಡಿದ್ದು. ಈಗ ಕಣ್ಮರೆಯಾಗಿರೋದು, ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ತಾ ಇರೋದು ಸಂತ್ರಸ್ತ ಮಹಿಳೆಯನ್ನೇ. ಕಳೆದ 6 ವರ್ಷಗಳ ಹಿಂದೆಯಿಂದ ನಮ್ಮ ತಾಯಿ ರೇವಣ್ಣ ಮನೆಯಲ್ಲಿ ವರ್ಕ್ ಮಾಡ್ತಾ ಇದ್ರು, ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆದ್ರೆ ಕಳೆದ 6 ವರ್ಷದಿಂದ ಈಚೆಗೆ ಅವರು ಕೆಲಸ ಬಿಟ್ಬಿಟ್ಟು ಬಂದ್ರು, ಇಲ್ಲೇ ಕೂಲಿ ನಾಲಿ ಕೆಲಸ ಮಾಡ್ಕೊಂಡು ಇದ್ರು ನಮ್ಗಳ ಜೊತೆಗೆ. ಆದ್ರೆ ಇತ್ತೀಚೆಗೆ ಒಮ್ಮೆ ಸತೀಶ್ ಬಾಬು ಅನ್ನೋರು ಬರ್ತಾರೆ, ನಮ್ಮಮ್ಮನ್ನ ಕರ್ಕೊಂಡು ಹೋಗ್ತಾರೆ. ರೇವಣ್ಣನವರು ಹಾಗೆ ಭವಾನಿ ರೇವಣ್ಣ ಅವ್ರು ಕರೀತಾ ಇದ್ದಾರೆ ಬರ್ಬೇಕಂತೆ ಅಂತ. ಸೊ ಅವಾಗ ಹೋಗ್ಬಿಟ್ಟು ಬಂದವರೇ ಹೇಳಿದ್ರು ಒಂದಷ್ಟು ವಿಚಾರಗಳು ಏನೇನೋ ಬೆಳವಣಿಗೆಗಳು ಆಗ್ತಾ ಇದೆ, ಇನ್ ಕೇಸ್ ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಅದ್ ನಿಮ್ಮೇಲೂ ಕೂಡ ಬಂದು ಬಿಡುತ್ತೆ. ಸೊ ಹಾಗಾಗಿ ಎಚ್ಚರವಾಗಿರಿ ಅಂತ ಸತೀಶ್ ಬಾಬು ಅನ್ನೋರು ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ ಫ್ಯಾಮಿಲಿಗೆ. ಈಗೇನ್ ಕಿಡ್ನಾಪ್ ಆಗಿದಾರಲ್ಲ ಸಂತ್ರಸ್ತ ಮಹಿಳೆ, ಆ ಫ್ಯಾಮಿಲಿಗೆ ಕೊಟ್ಟಿರ್ತಾರೆ. ಹಾಗೆ ಇವ್ರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ, ಯಾಕಂದ್ರೆ ಯಾರು ಊಹೆ ಮಾಡಿರ್ಲಿಲ್ಲ ಈ ತರ ಪೆನ್ ಡ್ರೈವ್ ಗಳಲ್ಲಿ ತಮ್ಮ ಬಣ್ಣ ಬಯಲಾಗುತ್ತೆ ಅಂತ. ಅದಾದ ನಂತರ ಮತ್ತೊಮ್ಮೆ ಬರ್ತಾರೆ, ಮನೆಯಲ್ಲಿದ್ದಂತಹ ಸಂತ್ರಸ್ತೆಯನ್ನ ಕರ್ದುಕೊಂಡು ಹೋಗ್ತಾರೆ. ಆಗ್ಲೂ ಅವ್ರು ಹೇಳೋದು ಭವಾನಿ ರೇವಣ್ಣ ಅವರು ನಿಮ್ಮನ್ನ ಕರ್ಕೊಂಡ್ ಬರೋಕ್ ಹೇಳಿದ್ದಾರೆ, ಈ ಕೂಡ್ಲೆ ಬರ್ಬೇಕಂತೆ ಅಂತ. ಉಟ್ಟು ಬಟ್ಟೆಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಈ ಸಂತ್ರಸ್ತ ಯುವತಿಯ ಮಗನಿಗೆ ಗೊತ್ತಾಗುತ್ತೆ ವಿಡಿಯೋ ವಿಚಾರ, ಅದು ಕೂಡ ಅವರ ಸ್ನೇಹಿತರ ಮುಖಾಂತರ. ನೋಡಿಲಿ ವಿಡಿಯೋ ಹರಿದಾಡ್ತಾ ಇದೆ. ಈ ವಿಡಿಯೋದಲ್ಲಿ ಒಬ್ರು ಮಹಿಳೆ ಇದ್ದಾರೆ, ಇದು ನಿಮ್ಮಮ್ಮನೇ ಅಲ್ವಾ ಅಂತ. ಪಾಪ ಅವ್ರಿಗೆ ಎಷ್ಟು ಎದೆ ಹೊಡೆದಿರಲ್ಲ ಹೇಳಿ. ತಮ್ಮ ತಾಯಿ ಆ ವಿಡಿಯೋದಲ್ಲಿ ಅಶ್ಲೀಲ ವಿಡಿಯೋದಲ್ಲಿ ಇದ್ದಾರೆ ಅಂತಂದಾಗ ಅವ್ರಿಗೆ ಯಾವ ತರ ಆಗಿರ್ಬೇಕು. ಸೊ ಡೈರೆಕ್ಟ್ ಆಗಿ ಹೋಗ್ತಾರೆ, ಕಾಲ್ ಮಾಡ್ತಾರೆ, ಅವ್ರು ರಿಸೀವ್ ಮಾಡಲ್ಲ. ಸೊ ಕೆಆರ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸತೀಶ್ ಬಾಬು ಅನ್ನೋರಿಗೆ A2 ಆರೋಪಿ ಹಾಗೆ ರೇವಣ್ಣ A1 ಆರೋಪಿ ಅಂತ ಹೇಳಿ ದಾಖಲು ಮಾಡ್ತಾರೆ. ನೆನೆ ಸತೀಶ್ ಬಾಬು ಅವ್ರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ರೇವಣ್ಣ ಸತೀಶ್ ಬಾಬು ಎಲ್ಲ ಸೇರಿ ಅಪಹರಣ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಹೇಳಿರೋದೇ ಭವಾನಿ ರೇವಣ್ಣ ಅವ್ರು ಕರೀತಿದ್ದಾರೆ ಬನ್ನಿ ಅಂತಾನೆ ಕರ್ಕೊಂಡು ಹೋಗಿದ್ದಾರೆ ಅಂದಾಗ ಇವರೇ ಎಲ್ಲೋ ಕೂಡ್ ಹಾಕಿದ್ದಾರೆ. ಹಿಂದೆನೂ ಕೂಡ ನಮ್ಮಂಗೆ ಕೈ ಕಾಲೆಲ್ಲ ಕಟ್ ಹಾಕಿ ಇವ್ರ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ರು. ಈಗ್ಲೂ ಕೂಡ ಇವರೆಲ್ಲೋ ಕರ್ಕೊಂಡೋಗಿ ಕೂಡ್ ಹಾಕಿದ್ದಾರೆ, ಅಪಹರಣ ಮಾಡಿದ್ದಾರೆ. ನನ್ನ ತಾಯಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವರೇ ಹೊಣೆ ಅಂತ ಹೇಳಿ ಸಂತ್ರಸ್ತ ಮಹಿಳೆಯ ಮಗ ಕೇಸನ್ನ ದಾಖಲು ಮಾಡ್ತಾರೆ. ನೋಡಿ ಪಾಪ ಈ ವಯಸ್ಸಲ್ಲೂ ಕೂಡ ಆ ತಾಯಿ ಎಷ್ಟೆಲ್ಲ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಕೈ ಕಾಲ್ ಕಟ್ಟಿ ಚಿತ್ರಹಿಂಸೆ ಕೊಟ್ಟಿದ್ದಲ್ದೆ ಈಗ ಕಿಡ್ನಾಪ್. ಯಾಕೆ ಕಿಡ್ನಾಪ್ ಮಾಡಿದ್ದಾರೆ? ಸಾಕ್ಷಿ ನಾಶ ಆಗ್ಬೇಕಲ್ಲ. ತಲೆ ಮರೆಸ್ಕೊಂಡಿರೋ ಮಗ ಸೇಫ್ ಆಗ್ಬೇಕು, ಅಜ್ಞಾತ ಸ್ಥಳದಲ್ಲಿರೋ ಗಂಡ ಸೇಫ್ ಆಗಬೇಕು ಅಂತಂದಾಗ ಭವಾನಿ ರೇವಣ್ಣ ಅವರು ಮಧ್ಯ ಬರ್ಲೇಬೇಕಾಗತ್ತೆ. ಸೊ ಹಾಗಾಗಿ ಈಗ SIT ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದೆ. ಯಾಕೆ ಆ ಮಹಿಳೆಯನ್ನ ಕರ್ಸ್ಕೊಂಡ್ರಿ? ಈಗ ಮಹಿಳೆ ಕಿಡ್ನಾಪ್ ಆಗಿದ್ದಾರಾ ಅಥವಾ ನಿಮ್ಮ ಹತ್ರನೇ ಇದ್ದಾರಾ? ನೀವೆಲ್ಲಾದ್ರೂ ಅವ್ರನ್ನ ಬಚ್ಚಿಟ್ಟಿದ್ದೀರಾ? ಏನು ನಾನಾ ರೀತಿಯಾಗಿ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇದೆ. ನೋಡೋಣ ಏನ್ ಆಗತ್ತೆ. ಹೋಗ್ತಾರಾ ಭವಾನಿ ರೇವಣ್ಣ ಅವರು ಫಸ್ಟ್ ಆಫ್ ಆಲ್ SIT ತನಿಖೆಗೆ ಏನು ಎತ್ತ ಅಂತ? ಮತ್ತಷ್ಟು ಸುದ್ದಿ ಇದೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.